ನಮ್ಮ ಮನೇಲಿ ಈ ವರ್ಷ ಸಂಕ್ರಾಂತಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಈ ವರ್ಷ ನಮ್ಮ ಮನೇಲಿ ಏನು ಸ್ಪೆಷಲ್ ಇತ್ತು, ಏನೇನು ಸ್ಪೆಷಲ್ ಫುಡ್ ಮಾಡಿದೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫುಲ್ ವಿಡಿಯೋ ನೋಡಿ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಲಾಯಿಷಾ ಗೌಡ ಯೂಟ್ಯೂಬ್ ಚಾನಲ್. ನಂದು ದಿನಚರಿ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತು ಬೇಗನೆ ಎದ್ದಿದ್ವಿ, ಏಕೆಂದರೆ ಗೊತ್ತಲ್ಲ ಹಬ್ಬದ ಸಡಗರ ಹೇಗಿರುತ್ತೆ ಅಂತ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ರಂಗೋಲಿ ಬಿಡೋದ್ರ ಮೂಲಕ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯವರು ಎಸ್ಟರ್ಡೇನೆ ಕಬ್ಬೆಲ್ಲ ತೊಗೊಂಡು ಬಂದಿದ್ರು, ಎಲ್ಲ ಗಲೀಜಾಗಿತ್ತು ಅಂತ ಕ್ಲೀನ್ ಮಾಡ್ಕೊಂಡು ಒಳಗಡೆ ಬರೋಷ್ಟೊಳಗೆ ನನ್ನ ಮಗಳು ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಕ್ರಾಂತಿ. ನನ್ನ ಮಗಳಿಗೂ ಒಂದು ಕ್ಯೂಟಾಗಿ ವಿಶ್ ಮಾಡಿಕೊಂಡು, ನನಗೆ ಯಾವತ್ತು ಕೆಲಸ ಜಾಸ್ತಿ ಇರುತ್ತೆ ಅವತ್ತೇ ಎದ್ದಿರ್ತಾಳೆ ನನ್ನ ಮಗಳು. ಬಟ್ ಇವತ್ತು ಭಯ ಇಲ್ಲ, ಯಾಕಪ್ಪ ಅಂದರೆ ಅವ್ರ ಅಪ್ಪ ಇದ್ದಾರೆ ಜೊತೆಗೆ, ಅವಳು ನೋಡ್ಕೋತಾರೆ ಅಂತ. ಇವ್ರು ಏನಾರು ಮಾಡ್ಕೊಳ್ಳಿ ಅಂತ ನಾನು ಫ್ರೆಶ್ ಅಪ್ ಆಗಿ ಬಂದೆ ಅಷ್ಟರೊಳಗೆ. ಏಕೆಂದರೆ ಪೂಜೆ ಮಾಡಬೇಕಾದ್ರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಬಿಫೋರ್ 12 ಅಷ್ಟೊಳಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟಕ್ಕೆ ಬೇಗ ರೆಡಿಯಾಗಿ ಬಂದೆ. ನೋಡ್ರಿ, ಅವಳಿಗೆ ನನ್ನ ಮಗಳಿಗೆ ಫ್ರಾಕ್ ಹಾಕಿದ್ದೀನಿ. ಅವ್ರು ಸುತ್ತಪ್ಪ ಅಂತ ಅವ್ರ ಅಪ್ಪ ಹೇಳ್ತೀರ ನನ್ನೂ ಕರ್ಕೊಂಡು ಬಂದಿದ್ದಾಳೆ. ಇವ್ರು ಏನಾರು ಮಾಡ್ಕೊಳ್ಳಿ ಅಂತ ಕಿಚನಿಗೆ ಬಂದೆ. ಕಿಚನಲ್ಲಿ ಎಲ್ಲರ ಮನೆಯಲ್ಲೂ ಇವತ್ತು ಮಾರ್ನಿಂಗ್ ತಿಂಡಿನೇ ಪೊಂಗಲ್ ಆಗಿರುತ್ತೆ. ಏಕೆಂದರೆ ಈ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಸ್ಪೆಷಲ್ ಅಂದರೆ ಪೊಂಗಲ್, ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು. ನಾನು ಇದನ್ನು ಆಲ್ರೆಡಿ ಮೊದಲೇ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ಏನು ಜಾಸ್ತಿ ಮಾಡ್ತಾಯಿಲ್ಲ. ಅದು ಬೇಯಕ್ಕಿಟ್ಟು ನಾನಿವಾಗ ಕಡಲೆಕಾಯಿನ ಒಂದು ಸ್ವಲ್ಪ ವಾಶ್ ಮಾಡೋಣ ಅಂತ ಬಂದಿದ್ದೀನಿ. ಇದನ್ನು 3-4 ಟೈಮ್ಸ್ ತೊಳಿಬೇಕು. ನೋಡಿ, ನಮ್ಮ ಮನೇಲಿ ಇವತ್ತು ಸೂರ್ಯನ ಬೆಳಕು ಡೈರೆಕ್ಟಾಗಿ ಬೀಳ್ತಾ ಇದೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಬೀಳ್ತದೆ ಸಂಕ್ರಾಂತಿ ದಿನ ಅಂತಾರಲ್ಲ, ಹಾಗೆ ಇವತ್ತು ನಮ್ಮ ಮನೇಲಿ ಒಳಗಡಿಕೆ ಬೀಳ್ತೈತೆ ನೋಡಿ. ಇವತ್ತು ಸೂರ್ಯನ ಕಿರಣಗಳು ಹೇಗೆ ದೇವ್ರನ್ನ ಸ್ಪರ್ಶಿಸ್ತವೋ ಹಾಗೆ ಇವತ್ತು ನಮ್ಮ ಮನೆ ಒಳಗಡೆ ಸೂರ್ಯನ ಕಿರಣಗಳು ಬಿದ್ದಿದೆ. ಹಾಗೆ ನಮ್ಮ ಮೇಲೆ ಮತ್ತು ನಮ್ಮ ದೇವ್ರ ಮನೆ ಒಳಗಡೆ ಬೀಳ್ತಾ ಇದೆ. ಯಾಕಪ್ಪ ಅಂದರೆ ನಮ್ಮ ಮನೆ ಇರೋದು ಸೂರ್ಯನ ಬಾಗಿಲಲ್ಲಿ, ಅದಕ್ಕೋಸ್ಕರ ನಮ್ಮ ಮನೆ ಒಳಗಡೆ ಬೀಳ್ತಾ ಇದೆ. ಅದೆಲ್ಲ ಮುಗ್ದಾದ್ಮೇಲೆ ಚೆನ್ನಾಗೆಲ್ಲ ವಾಶ್ ಮಾಡಿ ಅದನ್ನೇ ಬೇಯಕ್ಕಿಡೋಣ. ಇವಾಗ ಕುಕ್ಕರಲ್ಲಿ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಜಾಸ್ತಿ ಮಾಡ್ಕೊಂಡು ಬೆಂದು ಅದು ಉಪ್ಪು ಹಿಡಿಯುತ್ತೆ, ತಿನ್ನೋಕ್ಕಾಗಲ್ಲ. ನಾನು ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಅದು ಕೂಗೋ ಅಷ್ಟರೊಳಗೆ ಇದು ನೋಡ್ರಿ, ನಾನು ಬೇಳೆ ಎಲ್ಲ ಇಟ್ಟಿದ್ನಲ್ಲ ಅದೆಲ್ಲ ಬಂದಿದೆ. ನಾನು ಇದನ್ನ 2 ವಿಷಲ್ ಕೂಗಿಸಿದ್ದೀನಿ. ಒಂದು ಸ್ವಲ್ಪ ಖಾರ ಪೊಂಗಲು ಮತ್ತು ಸಿಹಿ ಪೊಂಗಲ್ಗೆ ಅಂತ ಒಂದು ಸ್ವಲ್ಪ ಎತ್ಕೊಂಡಿದ್ದೀನಿ. ನೋಡ್ರಿ, ನಾನು ಇಟ್ಟಿದ್ದೀನಿ ಬೇಗ ಬರಲಿ ಅಂತ. ಅದು ಬರ್ತಾಯಿಲ್ಲ. ಇನ್ನೇನು ಮಾಡೋದು, ಅದನ್ನ ಅದ್ರ ತಲೆ ಮೇಲೆ ಹೊಡೆದು ಎದ್ದೋಳು ಈಗ ಚಳಿ ಅಲ್ವಾ, ಎದ್ದೋಳಕ್ಕಾಗ್ತಾಯಿಲ್ಲ ಅಂತ ಅದನ್ನ ಅಂದ್ಕೊಂಡೆ. ನಾನೇ ತಲೆ ಮೇಲೆ ಹೊಡೆದು ಎತ್ತಿ ಸೈಡ್ಗಿಟ್ಟೆ. ಇನ್ನೇನು ಮಾಡೋದು, ಇನ್ನೂ ಬೇರೆ ಅಡುಗೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಂತ ಹೇಳಿ ಇವಾಗ ಒಗ್ಗರಣೆ ಹಾಕೋಣ. ಇದನ್ನ ಖಾರ ಪೊಂಗಲ್ನ ಒಗ್ಗರಣೆಯೆಲ್ಲ ಹಾಕಿ ಮುಗಿಸಿ ಬಂದೆ. ಅಷ್ಟರೊಳಗೆ ನಾನು ದೇವ್ರ ಸಾಮಾನೆಲ್ಲ ಎಸ್ಟರ್ಡೇನೇ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಇವತ್ತೊಂದು ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ಇವತ್ತೇ ಮಾಡ್ತೀವಿ ಅಂದರೆ ಆಗ್ತಿರಲಿಲ್ಲ, ಲೇಟ್ ಆಗ್ತಿತ್ತು. ಅದಕ್ಕೋಸ್ಕರ ಎಸ್ಟರ್ಡೇನೇ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೆ. ಬಟ್ ಇವತ್ತು ದೇವ್ರ ಕಳಸ ಎಲ್ಲ ಇಟ್ಟು ಪೂಜೆ ಮಾಡಬೇಕು. ನೈವೇದ್ಯಕ್ಕೆ ಅಂತ ಸಿಹಿ ಪೊಂಗಲ್ಲು ಮಾಡ್ತಿದ್ದೆ. ಅಷ್ಟರೊಳಗೆ ನನ್ನ ಮಗಳು ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ. ರೆಡಿಯಾಗಿದ್ದಾಳಲ್ಲ, ಅದಕ್ಕೋಸ್ಕರ ಅವ್ರ ಅಪ್ಪ ಮಾಡುವಂತ ಮಾಡಿಸ್ತಿದ್ದಾರೆ ನೋಡ್ರಿ. ಅವಳಿಗೆ ಇರಿಟೇಟ್ ಆಗ್ತಿದೆ, ಹಾಕೋ ಅವ್ರು ಅಕ್ಕ ಹಾಕೋತಿಲ್ಲಲ್ಲ ಅಂತ ಹಾಕಿಸ್ಕೊಂಬಿಟ್ಲು. ಬಟ್ ಎಷ್ಟು ಬೇಗ ಬಿಚ್ಚೋಣ ಅಂತ ಅನ್ನಿಸ್ತಿದೆ ಸರವ ಅದನ್ನು. ಆದರೂ ಹೆಂಗೆ ಮಾಡಿ ಡ್ಯಾನ್ಸ್ ಕಡೆ ಗಮನ ಕೊಟ್ಕೊಂಡು ಅದು ಆ ಸರನ ಬಿಟ್ಟಿದ್ದಾಳೆ ನೋಡ್ರಿ. ಏನು ಮಾಡೋದು, ಕೊನೆಗೂ ಅದನ್ನು ಕಿತ್ತೆ ಹಾಕ್ಬಿಟ್ಲು ಅಂದ್ಕೊಳ್ಳಿ ಆ ಸರವ. ಇವರೆಲ್ಲ ಹಾಡು ಡ್ಯಾನ್ಸಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ನನಗೆ ಅಲ್ಲಿ ಕೆಲಸ ಮಾಡಬೇಕಲ್ಲ ಅಂತ ಟೈಮ್ ಹೋಗ್ತೈತೆ ಅಂದ್ಕೊಂಡ್ರೆ ಇವರು ಟೈಮ್ ಪಾಸ್ ಮಾಡ್ತಿದ್ದಾರೆ ಹಾಡಾಕೊಂಡು ಡ್ಯಾನ್ಸ್ ಹಾಕ್ಕೊಂಡು. ಅಷ್ಟೊಂದು ನಾನು ದೊಡ್ಡ ಮಗಳು ಬಂದವಳೆ, ಇವಳು ಅಪರೂಪಕ್ಕೆ ಫ್ರಾಕ್ ಹಾಕೊಳ್ಳೋದು, ಅದ್ರಲ್ಲಿ ಬರೀ ಅವಳ ಜೊತೆ ಡ್ಯಾನ್ಸ್ ಮಾಡ್ತಿದ್ದೆ. ಅವ್ರು ಡ್ಯಾನ್ಸ್ ಮಾಡಿ ಮುಗಿಯೋಷ್ಟೊಳಗೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಏನಪ್ಪ ಅಂದರೆ ಕಡಲೆಕಾಯಿ ಮತ್ತು ಎಳ್ಬೀರು, ಸಿಹಿ ಪೊಂಗಲು. ಎಳ್ಬೀರನ್ನ ಈ ವರ್ಷವೇ ಮಾಡಿದ್ದೆ, ವರ್ಷ ಏನು ಮಾಡೋಕ್ಕೋಗಲ್ಲ. ಈ ವರ್ಷ ಮನೇಲೇ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಮನೇಲೇ ಮಾಡಿದ್ದೆ. ಬನ್ನಿ ಪೂಜೆ ಮಾಡೋಣ. ಚಿಕ್ಕ ಮಗಳು ದೇವ್ರ ಕಡೆಗೆ ಬಂದರೆ ದೊಡ್ಡ ಮಗಳು ತಿನ್ನಕ್ಕೆ ಬಂದಿದ್ದಾಳೆ. ಪೂಜೆ ಮಾಡೋಕ್ಕಿಂತ ಮುಂಚೆನೇ ಅವಳಿಗೆ ಹೊಟ್ಟೆ ಹಸಿ ಅಂತೆ, ಅದಕ್ಕೋಸ್ಕರ ತಿಂತಿದ್ದಾಳೆ. ಪೂಜೆ ಎಲ್ಲ ಮುಗಿಸ್ದೆ, ಎಲ್ರಿಗೂ ಎಳ್ಬೀರು ಕೊಡೋಣ ಅಂತ ಎಳ್ಬೀರು ಕೊಟ್ಟೆ. ಎಳ್ಳು ಬೆಲ್ಲ ತಿಂದು ಬೇಗ ಮಾತಾಡು, ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡು. ಅವ್ರಿಗೂ ಎಳ್ಬೀರು ಕೊಟ್ಟು ನಾನು ಎಳ್ಬೀರು ತಿಂದೆ. ನೆಕ್ಸ್ಟ್ ಬಾರ ಪೂಜೆ ಮಾಡು ತಿಂದಾದ್ಮೇಲೆ ಅಂತ ಹೇಳಿ ಕರೆದಿ ನೋಡ್ರಿ, ಅವಳು ಬಂದಿದ್ದಾಳೆ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ. ಪೂಜೆ ಮುಗಿಯೋಷ್ಟೊಳಗೆ ತುಂಬ ಲೇಟಾಗಿತ್ತು, ಅದಕ್ಕೋಸ್ಕರ ಎಲ್ಲರೂ ಕೂತ್ಕೊಂಡು ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ತಿಂದ್ವಿ. ನೆಕ್ಸ್ಟ್ ರೆಡಿಯಾಗಿದ್ದೀವಿ ಅಂದಮೇಲೆ ಒಂದು ಫೋಟೋ ಶೂಟು ರೀಲ್ಸ್ ಇಲ್ದಲೇ ಇರುತ್ತೆ. ಯಾವ್ಯಾವ ರೀಲ್ಸ್ ಮಾಡಿದ್ದೀನಿ ನೋಡ್ಕೊಂಬರೋಣ. ಗಿರ್ರ 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 ಗಿಂಗಿರಾಗಿರೆ
ಇದೆಲ್ಲ ಮುಗಿಸ್ಕೊಂಡು ಯಾಕಪ್ಪ ರೆಡಿಯಾಗಿದ್ವಲ್ಲ ಇದೊಂದು ಇಲ್ದೇ ಹೋಗಿದ್ರೆ ಚೆನ್ನಾಗಿ ಅಲ್ವಾ ಅಂತ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳೂ ಫ್ರಾಕ್ ಹಾಕಿದ್ಲಲ್ಲ, ನೀನು ಮಾಡಪ್ಪ ಅಂದರೆ ನನ್ನೂ ಹೆಂಗೆ ಮಾಡೋದು ತೋರಿಸು ಅಂತಿದ್ದಾಳೆ. ಅವಳಿಗೂ ಎಲ್ಲ ಮಾಡಿ ಅವ್ರ ಅಪ್ಪನೇ ಫೋಟೋ ಶೂಟ್ ಮಾಡಿದ್ರು, ನೋಡೋಣ ಹೆಂಗೆ ಬರುತ್ತೆ ಏನು ಅಂತ ಹೇಳಿ. ನೋಡ್ರಿ ಅವಳು ಫೋಟೋ ನಿಂತ್ಕೊಂಡ್ರೆ ಅವಳು ಎಳ್ಬೀರ್ ಕಡೆ ಗಮನ, ಯಾವಾಗ ತಿನ್ನೋದು ಏನು ಮಾಡೋದು ಅಂತ ಹೇಳಿ. ಹಾಗೂ ಈಗ ಹಂಗೆ ನಿಲ್ಸ್ಕೊಂಡು ಹಿಂಗೆ ನಿಲ್ಸ್ಕೊಂಡು ಫೋಟೋ ಶೂಟ್ ಮಾಡಿ ಮುಗಿಸಿದ್ವಿ. ಮುಗಿಸೋ ಅಷ್ಟರೊಳಗೆ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು, 3 ಗಂಟೆ ಆಗಿತ್ತು. ಮಧ್ಯಾಹ್ನದ ಊಟ ಮಾಡಬೇಕಲ್ಲ, ಏನು ಸ್ಪೆಷಲಪ್ಪ ಇವತ್ತು ಅಂದರೆ ಒತ್ತು ಶಾವಿಗೆ ಮಾಡೋಣ ಅಂತ ಮಾಡಿದ್ವಿ. ಅದ್ರ ಜೊತೆ ನನ್ನ ಮಗಳಿಗೆ ಊಟ ಮಾಡಿಸ್ಬೇಕಾದ್ರೆ ಲೇಟ್ ಆಗಿತ್ತು, ಅವಳಿಗೆ ನಿದ್ದೆ ಬರ್ತಿದೆ. ಹಾಗೆ ಅವಳಿಗೂ ತಿನ್ಸ್ಕೊಂಡೆ ಈಗ ಅದನ್ನೂ ಮಾಡಬೇಕು ಇದನ್ನೂ ಮಾಡಬೇಕಲ್ಲ ಟೈಮ್ ಆಗಿದೆ ಅಂತೇಳಿ. ಇದು ನಮ್ಮ ಮನೆಯವ್ರಿಗೆ ಫುಲ್ ಇಷ್ಟ, ಅದಕ್ಕೋಸ್ಕರ ಈ ವರ್ಷ ಮಾಡಿದ್ದೆ. ನಿಮ್ಗೇನಾದ್ರು ಈ ಫುಲ್ ವೀಡಿಯೋ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫುಲ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹೇಗೆ ಕಾಯಲ್ಲಿ ಮಾಡೋದು, ಹೇಗೆ ಶಾವಿಗೆ ಮಾಡೋದು, ಹೇಗೆ ಚಿಲ್ಸಿದ ಅವರೆಕಾಳು ಸಾರು ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಊಟ ಎಲ್ಲ ಮುಗ್ದಾದ್ಮೇಲೆ ಆಲ್ರೆಡಿ ಸಂಜೆ ಆಗಿರೋದ್ರಿಂದ ಎಲ್ಲರೂ ಆಡಿಸಿದ್ರೆ ನಾವು ಆಡ್ಸೋಣ ಅಂತೇಳಿ ಬಂದ್ವಿ. ನನ್ನ ಮಗಳು ಹಠ ಮಾಡಿಕೊಂಡು ಅವಾಗ ಹೋಗಿ ತೊಗೊಂಡು ಬಂದ್ಲು ಗಾಳಿಪಟನ. ನಮ್ಮದು ಇರಬೇಕಲ್ಲ ಒಂದು ಏನು ಆಟಾಡ್ಸಿದ್ವಿ ಅಂದರೆ ಪಟ ಪಟ ಹಾರೋ ಗಾಳಿಪಟ ಇದು ಹಕ್ಕಿ ಎಲ್ಲ. ನಮ್ಗೆ ಆಡ್ಸೋಕ್ಕೆ ಬರೋಲ್ಲ, ಆರೋ ಟ್ರೈ ಮಾಡೋಣ ಅಂತ ಆಡ್ಸಿದ್ರೆ ನಮ್ಮ ಮನೆಯವರು ನೋಡ್ರಿ ಅವ್ರಿಗೆ ಚೆನ್ನಾಗಿ ಆಡ್ಸೋಕ್ಕೆ ಬರುತ್ತೆ, ಬಟ್ ಗಾಳಿನೇ ಇಲ್ಲ. ಏನು ಮಾಡೋದು? ನನ್ನ ಮಗಳು ಚಿಕ್ಕ ಮಗಳು ಬೇರೆ ಕೊಡು ಅಂತ ಕೇಳ್ತಿದ್ಲು, ಕೊಡಲಿಲ್ಲ ನೋಡ್ರಿ. ಅವಳೇ ನೀವು ಕೊಡಲ್ಲ ಅಂತ ಹೇಳಿ ಗಾಳಿಪಟನೇ ಇಟ್ಕೊಂಡು ಕೊನೆಗೆ ಅದನ್ನ ಅರ್ಧಾಕಿದ್ಲು ನೋಡ್ರಿ. ಅದು ನೀವು ಆಡಿಸ್ಬೇಡಿ, ನಮಗೂ ಆಡ್ಸೋಕ್ಕೆ ಕೊಡಲ್ಲ ನೀವು ಅಂತ ಹೇಳಿ ಅದನ್ನ ಕೊನೆಗೆ ಆಡಿಸಿದ್ಲು. ಮೇಗೆ ಬಿಡೋಕೆ ಹೋಯ್ತಾವಳೆ, ನೆಗೆಯಕ್ಕೆ ಹೋಯ್ತಾಳೆ, ಅದು ಆಯ್ತೇ ಇಲ್ಲ. ಅವಳು ಇನ್ನೂ ನೋಡ್ರಿ ಬೇರೆ ಆಡಿಸ್ತಾರಲ್ಲ, ನಾನೇ ಆಡಿಸ್ಬಾರ್ದು ಅಂತ ಹೇಳಿ ಮಾಡ್ತಿದ್ಲು. ನೆಕ್ಸ್ಟ್ ಅದಾದಮೇಲೆ ಎಲ್ಲ ಕಾಫಿ ಕುಟ್ಕೊಂಡು ಕೂತಿದ್ವಿ. ಅದಾದಮೇಲೆ ಫಲ ಎರಿಯೋ ಶಾಸ್ತ್ರ ಅಂತ ನಾನು ರೀಲ್ಸಲ್ಲಿ ನೋಡಿದ್ದೆ. ನಾವು ಈ ವರ್ಷ ಮಾತ್ರ ಮಾಡ್ತಾ ಇರೋದು, ವರ್ಷ ನಮ್ಗೆ ಗೊತ್ತಿರಲಿಲ್ಲ. ಅದೆಲ್ಲ ಫಲ ಎರಿಯೋದೆಲ್ಲ ಮುಗಿಸ್ಕೊಂಡು ಎಳ್ಬೀರಪ್ಪ ಅಂತ ಹೋಗು ಅಂತ ಹೇಳಿ ಹೋಗ್ತಾವಳು ನೋಡ್ರಿ. ನನ್ನ ಮಗಳು ಬಟ್ಟೆ ಇಟ್ಕೊಂಡು ಎಳಿತಾವಳೆ, ನನ್ನನ್ನು ಮಾತ್ರ ಬಿಟ್ಟೋಯ್ತಾವಳೆ, ಅವಳು ಮಾತ್ರ ಹೋಗ್ತಿದ್ದಾಳೆ ಅಂತ ಹೇಳಿ ಅವಳ ಜೊತೆಲಿ ನಡಿ ಅಂತ ಹೇಳಿ ನಾನು ಕರ್ಕೊಂಡೋದೆ ಜೊತೆಗೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡಿ.